ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನವದೆಹಲಿಯಲ್ಲಿ ಆಯೋಜನೆಗೊಂಡಿದ್ದ 5 ದಿನಗಳ ಎಐ ಸಮ್ಮೇಳನ ಮುಕ್ತಾಯವನ್ನು ಕಂಡಿದೆ. ಒಂದಷ್ಟು ಅಪಸವ್ಯಗಳು, ಒಂದಷ್ಟು ಸಣ್ಣ ಪುಟ್ಟ ಬೇಜವಾಬ್ದಾರಿಗಳನ್ನೇ ದೊಡ್ಡದು ಮಾಡಿ ಅಪಪ್ರಚಾರ ಮಾಡೋ ಕೆಲ ವಿಕೃತ ಪ್ರಯತ್ನಗಳನ್ನು ಹೊರತುಪಡಿಸಿದ್ರೆ ಈ ಸಮ್ಮೇಳನ ಯಶಸ್ವಿಯಾಗಿದೆ. ಭಾರತಕ್ಕೆ ಬಿಲಿಯಂತರ ಡಾಲರ್ಗಳ ಹೂಡಿಕೆಯನ್ನು ಕೂಡ ತರ್ತಾ ಇದೆ. ಉದ್ಯೋಗ ಸೃಷ್ಟಿಗೆ ಇದು ಕಾರಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತವನ್ನ ಎಐ ಹಾಗೂ ಡೇಟಾ ಸೆಂಟರ್ ಮಾಡೋ ಕನಸೇನಿದೆ ಅದನ್ನ ಇದು ನನಸು ಮಾಡೋ ಸಾಧ್ಯತೆಗಳು ಕೂಡ ಕಾಣ್ತಾ ಇವೆ. ಹಾಗಾದ್ರೆ ಏನಿದು ಎಐ ಸಮಿಟ್? ಇದರ ಹೈಲೈಟ್ಸ್ ಏನು? ಅಲ್ಲಿ ನಡೆದ ಅಪಸವ್ಯಗಳೇನು? ಭಾಗವಹಿಸಿದ್ದ ಪ್ರಮುಖರು ಯಾರು? ಜಗತ್ತಿನ ಗಮನ ಸೆಳೆದ ಘಟನೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಮುಂದಿನ ಜಮಾನ ಎಐದು. ಎಐ ಮನುಷ್ಯನ ಕೆಲಸಗಳನ್ನು ಕಿತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದರೆ ಎಐ ಗೊತ್ತಿಲ್ಲದವರು ಕೆಲಸ ಕಳ್ಕೋತಾರೆ ಮತ್ತು ಎಐ ಮನುಷ್ಯನ ಸಾಕಷ್ಟು ಕೆಲಸಗಳನ್ನು ತಾನೇ ಮಾಡೋ ಮೂಲಕ ಇವತ್ತಿನ ಲೇಬರ್ ಪ್ರಾಬ್ಲಮ್ನಂತಹ ಸಾಕಷ್ಟು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಡುತ್ತೆ. ನಮ್ಮ ಶಿಕ್ಷಣ, ಆರೋಗ್ಯ, ಕಾನೂನು, ಕೃಷಿ, ಆಯುಧಗಳು, ಯುದ್ಧಗಳು, ಆಡಳಿತ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ಎಐ ಮಯ ಆಗೋದಿದೆ. ಹಾಗೆ ಮುಂದಿನ ಜನಾಂಗದ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ಡೇಟಾ ಬೇಕು, ಜೊತೆಗೆ ಅದನ್ನು ಸಂಗ್ರಹಿಸಿಡೋದಕ್ಕೆ ವ್ಯವಸ್ಥೆಗಳಾಗಬೇಕು. ಅದಕ್ಕಾಗಿ ಕೆಲಸ ಮಾಡೋದಕ್ಕೆ ಜನ ಬೇಕು. ಅವರ ಖರ್ಚು ವೆಚ್ಚಗಳು ಹೆಚ್ಚಾಗದ ಹಾಗೆ ನೋಡ್ಕೋಬೇಕು ಮತ್ತು ಆ ಜನ ಹಾಗೂ ಆ ವ್ಯವಸ್ಥೆ ಎರಡೂ ಕೂಡ ವಿಶ್ವಾಸಾರ್ಹ ಆಗಿರಬೇಕು. ಈ ಎಲ್ಲ ಕಾರಣಗಳಿಂದ ಜಗತ್ತು ಭಾರತದತ್ತ ನೋಡ್ತಾ ಇದೆ. ಭಾರತ ಆ ಅವಕಾಶಗಳನ್ನು ಬಳಸ್ಕೊಳ್ಳೋ ಪ್ರಯತ್ನವನ್ನು ಆರಂಭ ಮಾಡಿದೆ. ಅದರ ಭಾಗವಾಗಿ ನವದೆಹಲಿಯಲ್ಲಿ ನಡೆದದ್ದು 5 ದಿನಗಳ ಎಐ ಸಮಿಟ್. ಗೆಳೆಯರೆ, ಅದರಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡಾಸಲ್ವಾ, ಸ್ಪೇನ್ನ ಅಧ್ಯಕ್ಷ ಪೆಡ್ರೋ, ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಶ್ರೀಲಂಕಾದ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯ್ಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕ್ರೌನ್ ಪ್ರಿನ್ಸ್ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್, ಸರ್ಬಿಯಾದ ಅಧ್ಯಕ್ಷ ಅಲೆಕ್ಸಾಂಡರ್ ಉಸೆಕ್, ಗ್ರೀಸ್ನ ಪ್ರಧಾನಿ ಕಿರಿಯಾಕೋಸ್ ಮಿಟ್ಸೋಟಾಕಿಸ್, ಹೀಗೆ ಸುಮಾರು 20ಕ್ಕೂ ಹೆಚ್ಚು ದೇಶಗಳ ಅಧ್ಯಕ್ಷರು, ಪ್ರಧಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗೂಗಲ್, ಮೈಕ್ರೋಸಾಫ್ಟ್, ಮೆಟಾ, ಓಪನ್ ಎಐ, ಆಂಥ್ರೋಪಿಕ್ ಸೇರಿದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಟೆಕ್ ಕಂಪನಿಗಳ ಸಿಇಒಗಳು, ದಿಗ್ಗಜರು ಭಾಗಿಯಾಗಿದ್ದರು. ಒಟ್ಟಾರೆ 5 ದಿನಗಳ ಸಮ್ಮೇಳನ ಫಲಪ್ರದವಾಗಿ ನಡೀತು. ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಕೂಡ ಬಿತ್ತು. ಗೆಳೆಯರೆ, ಒಂದು ದೊಡ್ಡ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಅಂದರೆ ಅಲ್ಲಿ ಸಣ್ಣ ಪುಟ್ಟ ಎಡವಟ್ಟಗಳಿಗೆ ಕೂಡ ಅವಕಾಶ ಇಲ್ಲದ ಹಾಗೆ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಅದು ಸಂಘಟಕರ ಜವಾಬ್ದಾರಿ. ಆದರೆ ಇಲ್ಲಿ ಕೆಲ ಅಪಸವ್ಯಗಳು ಎದ್ದು ಕಾಣ್ತಾ ಇದ್ವು. ಮೊದಲ ದಿನ ಇಂಟರ್ನೆಟ್ ಸಮಸ್ಯೆ ಆಯಿತು. ಊಟದ ವ್ಯವಸ್ಥೆ ಸರಿಯಾಗಿ ಆಗಿರಲಿಲ್ಲ. ಪ್ರಧಾನಿ ಹಾಗೂ ಸಾಕಷ್ಟು ದೇಶಗಳ ಸೆಲೆಬ್ರಿಟಿಗಳಿದ್ದರು. ಅವರ ರಕ್ಷಣೆಯ ಕಾರಣದಿಂದ ಕೂಡ ಮೊದಲ ದಿನ ಒಂದಷ್ಟು ಸಮಸ್ಯೆಗಳನ್ನು ನೋಡಬೇಕಾಯಿತು. ಇದೆಲ್ಲದಕ್ಕೆ ಸಚಿವ ಅಶ್ವಿನಿ ವೈಷ್ಣವ್ ಕ್ಷಮಾಪಣೆಯನ್ನು ಕೇಳಿದರು. ಹಾಗೆ ಗೋಲ್ಗೋಟಿಯಾ ಯೂನಿವರ್ಸಿಟಿಯ ರೋಬೋಡಾಗ್ ಅಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಚೈನಾದ ರೋಬೋಡಾಗನ್ನು ಅವರು ತಗೊಂಡು ಬಂದು ಸಮ್ಮೇಳನದಲ್ಲಿ ಪ್ರದರ್ಶನಕ್ಕಿಟ್ಟಿದ್ದು ಹಾಸ್ಯಾಸ್ಪದ ಅನ್ನಿಸ್ಕೊಂಡಿದ್ದಷ್ಟೇ ಅಲ್ಲ, ಅದು ಅವಮಾನಕ್ಕೆ ಕೂಡ ಕಾರಣ ಆಯಿತು. ಅಚ್ಚುಕಟ್ಟಾಗಿ ಸಮ್ಮೇಳನಗಳನ್ನು ಮಾಡಬೇಕು ಅಂತ ಹೇಳೋದಿದೆ ಕಾರಣಕ್ಕೆ. ಜಾಗತಿಕ ಸಂಸ್ಥೆಗಳು, ಜಾಗತಿಕ ನಾಯಕರು ಬರೋ ಕಾರ್ಯಕ್ರಮಗಳಿಗೆ ನಾವು ಯಾರನ್ನು ಬಿಡ್ತಾ ಇದ್ದೀವಿ, ಅಲ್ಲಿ ಸ್ಟಾಲ್ ಹಾಕೋದಕ್ಕೆ ಯಾರಿಗೆ ಅವಕಾಶ ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದನ್ನು ಸ್ಕ್ರೂಟ್ನಿ ಮಾಡೋದ್ರಲ್ಲಿ ಎಡವಟ್ಟಾಗಿದ್ದು ಅಲ್ಲಿ ಕಿರಿಕಿರಿಗೆ ಕಾರಣ ಆಯಿತು. ದುರಂತ ಅಂದರೆ ಕೆಲವರು ಅಲ್ಲಿನ ಎಲ್ಲವನ್ನು ಬಿಟ್ಟು ಗೋಲ್ಗೋಟಿಯಾದ ವಿಷಯಕ್ಕೆ ದೊಡ್ಡ ಪ್ರಚಾರ ಕೊಡೋ ಮೂಲಕ ಭಾರತದ ಈ ದೊಡ್ಡ ಸಮ್ಮೇಳನದ ಯಶಸ್ಸಿಗೆ ಮೂಲದಲ್ಲೇ ಮಸಿ ಬಳಿಯೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಅದೇನು ಅಂತ ಇಂಪ್ಯಾಕ್ಟ್ ಮಾಡಿದಂತೆ ಕಾಣಲಿಲ್ಲ. ಆ ಬಗ್ಗೆ ಶಶಿ ತರೂರ್ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಒಂದ್ಸರಿ ಕೇಳ್ಕೊಂಡು ಬಿಡಿ. First couple of days have gone extremely well. There have been some glitches, some organizational things. These things happen in a large event. What has been impressive is a number of presidents, prime ministers and world leaders are here and they've come with a strong message. Rafale is concerned, parts of it are being manufactured in India. I believe that defense is important for India, not because we want to go to war, but because we don't want others to think that we are so weak that they can be tempted to go to war. ಗೆಳೆಯರೆ, ಇದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ನೀವೇನಾದರೂ ಚಾರ್ಧಾಮ್ ಯಾತ್ರೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಲ್ಲಿಗೊಂದು ಯಾತ್ರೆಯನ್ನು ಆಯೋಜನೆ ಮಾಡ್ತಾ ಇದೆ. ಇದರಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಹರಿದ್ವಾರ್, ಋಷಿಕೇಶ್ ಯಾತ್ರೆ ಇರುತ್ತೆ. 12 ರಾತ್ರಿ ಮತ್ತು 13 ದಿನಗಳ ಪ್ರವಾಸ ಇದು. ಇದರಲ್ಲಿ ಯಥಾ ಪ್ರಕಾರ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, ಪ್ರೀಮಿಯಂ ಹೋಟೆಲಲ್ಲಿ ಸ್ಟೇ ಇರುತ್ತೆ. ನಿಮಗೆ ಯಾವ ತೊಂದರೆನೂ ಆಗದ ಹಾಗೆ ದೇವರ ದರ್ಶನವನ್ನು ಮಾಡಿಸ್ತಾರೆ. ಕಂಫರ್ಟ್ ಅನ್ಸೋ ಥರದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜು ಎಲ್ಲದನ್ನು ಅವರೇ ನೋಡ್ಕೋತಾರೆ. 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ಅನ್ನು ತಗೋತಾರೆ. ಈ ಪ್ರವಾಸಕ್ಕೆ ಬೆಸ್ಟ್ ಪ್ರೈಸ್ ಆಫರ್ ಅನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಬರೀ 68,500 ರೂಪಾಯಿಗಳಲ್ಲಿ ನಿಮಗೆ ಚಾರ್ಧಾಮ್ ಯಾತ್ರೆ ಮಾಡಿಸಿ ಕರ್ಕೊಂಡು ಬರ್ತಾರೆ. ಹೊರಡುವ ದಿನ ಏಪ್ರಿಲ್ 22. ಕೆಲವೇ ಸೀಟುಗಳು ಲಭ್ಯ ಇವೆ. ಆಸಕ್ತರು 7022848666 70228484
666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಭಾರತ ಅಮೆರಿಕ ಅಲ್ಲ, ಚೈನಾನೂ ಅಲ್ಲ. ನಮಗೆ ನಮ್ಮದೇ ಆದ ಲಿಮಿಟ್ಸ್ ಇವೆ. ಅದರ ನಡುವೆ ನಾವು ಬೆಳೆಯೋದಕ್ಕೆ ಹೋಗ್ತಾ ಇದ್ದೀವಿ. ಜಾಗತಿಕ ಅವಕಾಶಗಳನ್ನು ಬಳಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ವಿರುದ್ಧ ನಮ್ಮವರೇ ಕೆಲಸ ಮಾಡೋದು, ಅಪಪ್ರಚಾರ ಮಾಡೋದು ಇದ್ಯಾವುದು ಭಾರತಕ್ಕೆ ಹೊಸ್ತು ಅಲ್ಲ. ಕೆಲವರು ಇಲ್ಲಿಂದ ವಿದೇಶಗಳಿಗೆ ಹೋಗಿ ಅಲ್ಲಿ ಭಾರತದ ವಿರುದ್ಧ ಮಾತಾಡ್ತಾರೆ, ಭಾರತದ ಹೆಸರು ಕೆಡಿಸ್ತಾರೆ. ಹಾಗೆ ವಿದೇಶಿ ಗಣ್ಯರು ದೇಶಕ್ಕೆ ಬಂದಾಗ ಕೂಡ ಭಾರತದ ಹೆಸರನ್ನು ಕೆಡಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಇಂಥವರು ಅವತ್ತೂ ಕೂಡ ಇದ್ರು. ಈ ಕಾರಣಕ್ಕೇನೆ ಬೆರಳೆಣಿಕೆಯಷ್ಟು ಆಕ್ರಮಣಕಾರರು ಇಷ್ಟು ದೊಡ್ಡ ದೇಶವನ್ನು ಆಕ್ರಮಿಸಿಕೊಂಡು ಆಳೋದಕ್ಕೆ ಸಾಧ್ಯ ಆಯಿತು. ಇನ್ನು ಇವತ್ತೂ ಅಂಥವರಿದ್ದಾರೆ. AI ಸಮಿಟ್ ಅಲ್ಲಿ ಅದರ ಸ್ವಲ್ಪ ಭಾಗದ ಪ್ರದರ್ಶನ ಕೂಡ ಆಯಿತು. ಆದರೆ ವರ್ಕೌಟ್ ಆಗಲಿಲ್ಲ ಅನ್ನಿಸಿದಾಗ ಕಡೆಯ ದಿನ ಕೆಲವರು ಬಟ್ಟೆ ಬಿಚ್ಕೊಂಡು ಸ್ಲೋಗನ್ಗಳನ್ನು ಕೂಗ್ತಾ ಆ ಸಮ್ಮೇಳನ ನಡೀತಿದ್ದ ಜಾಗಕ್ಕೆ ನುಗ್ಗಿ ಬಂದರು. ಅವರನ್ನು ಅಲ್ಲಿದ್ದ ಕೆಲ ಜನಾನೇ ಅಲ್ಲಿಂದ ಒದ್ದು ಹೊರ ಹಾಕಿದ್ದು ಆಯಿತು. ಬೇಸರ ಆಗೋದೇನು ಅಂದರೆ, ಶಶಿ ತರೂರ್ ಥರದ ಕೆಲವೇ ನಾಯಕರಿಗೆ ಅಲ್ಲಿ ಮೆಚುರಿಟಿ ಇದೆ, ಉಳಿದವರಿಗೆ ಅದು ಇಲ್ಲ ಅನ್ನೋದು ಅದೊಂದು ಕಡೆ ಇರಲಿ. ಇಂಥ ಒಂದಷ್ಟು ಕೆಲಸಗಳನ್ನು ಬಿಟ್ಟರೆ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ಮೋದಿ AI ಹಂಚ್ಕೋಬೇಕು ಮತ್ತು ಅದನ್ನು ಗ್ಲೋಬಲ್ ಕಾಮನ್ ಗುಡ್ಗಾಗಿ ಬಳಸಬೇಕು ಅಂತ ಕರೆ ಕೊಟ್ಟರು. ಓಪನ್ AIನ CEO ಸ್ಯಾಮ್ ಆಲ್ಟ್ಮನ್ ತಮ್ಮ ಚಾಟ್ GPTಗೆ ಭಾರತದಲ್ಲಿ 100 ಮಿಲಿಯನ್ಗೂ ಅಧಿಕ ಬಳಕೆದಾರರಿದ್ದಾರೆ ಅಂತ ಹೇಳಿದ್ದಲ್ಲದೆ ಓಪನ್ AI TCSನ ಸಹಯೋಗದೊಂದಿಗೆ ಸಾವರಿನ್ AI ಡೇಟಾ ಸೆಂಟರ್ಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡಲಿದೆ ಅನ್ನೋ ಘೋಷಣೆಯನ್ನು ಮಾಡಿದರು. ಹಾಗೆ ಸುಂದರ್ ಪಿಚಾಯ್ ಹಾಗೂ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ನಡುವಿನ ಸಂಭಾಷಣೆ ಜಗತ್ತಿನ ಗಮನ ಸೆಳೀತು. ಮತ್ತು ಗೂಗಲ್ ಭಾರತದಲ್ಲಿ $15 ಬಿಲಿಯನ್ ಹೂಡಿಕೆ ಮಾಡೋದಲ್ಲದೆ ಇಲ್ಲಿ ಪೂರ್ಣ ಪ್ರಮಾಣದ ಸ್ಟ್ಯಾಕ್ AI ಹಬ್ ನಿರ್ಮಾಣ ಮಾಡೋದಾಗಿ ಪಿಚಾಯ್ ಹೇಳಿದರು. ಅಮೆರಿಕ ಮತ್ತು ಭಾರತದ ನಡುವೆ ಸಬ್ಸಿ ಫೈಬರ್ ಆಪ್ಟಿಕ್ ಕೇಬಲ್ ನಿರ್ಮಾಣ, ರಿಲಯನ್ಸ್ ಜಿಯೋದೊಂದಿಗೆ ಕ್ಲೌಡ್ ಕ್ಲಸ್ಟರ್ ಮತ್ತು ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ ಅನ್ನು ಕೂಡ ಗೂಗಲ್ ಇಲ್ಲಿ ಘೋಷಣೆ ಮಾಡಿತು. ಹಾಗೆ ರಿಲಯನ್ಸ್ AI ಮತ್ತು ಡೇಟಾ ಇನ್ಫ್ರಾಸ್ಟ್ರಕ್ಚರ್ಗೆ ಸುಮಾರು $110 ಬಿಲಿಯನ್ ಹೂಡಿಕೆ ಮಾಡಲಿದ್ರೆ, ಅದಾನಿ ಗ್ರೂಪ್ 2035 ಹೊತ್ತಿಗೆ $100 ಬಿಲಿಯನ್ ಹೂಡಿಕೆಯೊಂದಿಗೆ ರಿನ್ಯೂಯಬಲ್ ಎನರ್ಜಿ ಪವರ್ಡ್ ಡೇಟಾ ಸೆಂಟರ್ಗಳನ್ನು ಸ್ಥಾಪನೆ ಮಾಡಲಿರೋದಾಗಿ ಹೇಳಿತು. L&T ಎನ್ವಿಡಿಯಾದೊಂದಿಗೆ ಸಾವರಿನ್ AI ಫ್ಯಾಕ್ಟರಿ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣದ ಘೋಷಣೆ ಮಾಡಿತು. ಇದು ಜಗತ್ತಲ್ಲೇ ಅತಿ ದೊಡ್ಡ ಸಾವರಿನ್ AI ಫ್ಯಾಕ್ಟರಿ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ. ಇನ್ನು ಆಂಥ್ರೋಪಿಕ್ ಬೆಂಗಳೂರಲ್ಲಿ ಕಚೇರಿಯನ್ನು ತೆರೀತಿದ್ದು, ಅವರು ಇನ್ಫೋಸಿಸ್ ಜೊತೆ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಆರಂಭ ಮಾಡಲಿದ್ದಾರೆ. ಗೆಳೆಯರೆ, ಇದೆಲ್ಲದರ ನಡುವೆ ಜಗತ್ತಿನ ಗಮನ ಸೆಳೆದ ಮತ್ತೊಂದು ಘಟನೆ ಅಂದರೆ ಅದು ಓಪನ್ AI ಮತ್ತು ಆಂಥ್ರೋಪಿಕ್ CEOಗಳ ನಡುವಿನ ಕೋಲ್ಡ್ ವಾರ್. ವೇದಿಕೆಯಲ್ಲಿ ಗೂಗಲ್ನ CEO, ಆಂಥ್ರೋಪಿಕ್ ಮತ್ತು ಚಾಟ್ GPTಯ CEO ಹಾಗೂ ಇನ್ನಿತರ ಟೆಕ್ ಕಂಪನಿಗಳ ದಿಗ್ಗಜರೆಲ್ಲ ಇರುವಾಗ ಪ್ರಧಾನಿ ಮೋದಿ ಈ ಟೆಕ್ ದಿಗ್ಗಜರ ನಡುವೆ ಒಂದು ಸಾಮರಸ್ಯ ಮತ್ತು ಏಕತೆಯನ್ನು ಸಾರುವಂತೆ ಅವರ ಕೈಗಳನ್ನು ಹಿಡಿದು ಮೇಲಕ್ಕೆತ್ತಾರೆ. ಎಲ್ಲರೂ ಕೂಡ ಪರಸ್ಪರ ಕೈ ಹಿಡಿದ್ರಾದರೂ ಆ ವೇದಿಕೆಯಲ್ಲಿ ಕೂಡ ತಮ್ಮ ನಡುವಿನ ವೈಮನಸ್ಯವನ್ನು ಸಾರಿದ್ದು ಓಪನ್ AIನ ಸ್ಯಾಮ್ ಆಲ್ಟ್ಮನ್ ಮತ್ತು ಆಂಥ್ರೋಪಿಕ್ನ CEO ಡ್ಯಾರಿಯೋ ಅಮೋಡೆ. ಇವರಿಬ್ಬರ ನಡುವಿನ ವೈಮನಸ್ಯಕ್ಕೆ 4 ವರ್ಷಗಳ ಇತಿಹಾಸ ಇದೆ. ಈ ಡ್ಯಾರಿಯೋ ಒಂದು ಕಾಲಕ್ಕೆ ಸ್ಯಾಮ್ ಆಲ್ಟ್ಮನ್ ಸಂಸ್ಥೆಯಲ್ಲಿ ಅಂದರೆ ಓಪನ್ AIನ ಸೀನಿಯರ್ ರಿಸರ್ಚರ್ ಆಗಿದ್ದರು. ಆದರೆ 2021ರಲ್ಲಿ ಅವರಲ್ಲಿಂದ ಹೊರಬರ್ತಾರೆ. ಹಾಗೆ ಬರುವಾಗ ಕೂಡ ಸುಮ್ಮನೆ ಬರಲಿಲ್ಲ. ಬದಲಿಗೆ ಚಾಟ್ GPT ಕೇವಲ ಹಣ ಮಾಡೋ ಗುರಿಯನ್ನು ಹೊಂದಿದೆ. ಅಲ್ಲಿ ಡೇಟಾ ಸೇಫ್ಟಿ ಆಗಲಿ ಅಥವಾ ಬಳಕೆದಾರರ ಬಗ್ಗೆ ಯೋಚನೆ ಆಗಲಿ ಅವ್ರಿಗಿಲ್ಲ. AI ಅನ್ನೋದು ಇಷ್ಟು ವೇಗವಾಗಿ ಬೆಳೀತಾ ಹೋದರೆ, ಬರೀ ಲಾಭದ ದೃಷ್ಟಿಯಿಂದಲೇ ಅದನ್ನು ಮಾಡ್ತಾ ಹೋದರೆ ಅದು ಜಗತ್ತಿನ ವಿನಾಶಕ್ಕೆ ಕಾರಣ ಆಗುತ್ತೆ ಅಂತ ಈ ಡ್ಯಾರಿಯೋ ಮಾತಾಡಿದರು. ಹಾಗೆ ಓಪನ್ AIನಿಂದ ಹೊರಬಂದ ನಂತರ ಅವರು ತಮ್ಮದೇ ಆದ ಆಂಥ್ರೋಪಿಕ್ ಅನ್ನು ಕಟ್ಟಿದ್ರು. ಈಗ ಆಂಥ್ರೋಪಿಕ್ ಕ್ಲಾಡ್ 3.5 ಸೊನೆಟ್, ಕ್ಲಾಡ್ ಓಪಸ್, ಕ್ಲಾಡ್ 3 ಮುಂತಾದ AI ಮಾಡೆಲ್ಗಳನ್ನು ಸಿದ್ಧಪಡಿಸಿದೆ ಮತ್ತು ಆಂಥ್ರೋಪಿಕ್ ಚಾಟ್ GPTಗಿಂತ ತಡವಾಗಿ ಬಂದರೂ ಕೂಡ ಬೇಗ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ತಾ ಹೋಗ್ತಾ ಇದೆ. ಆದರೆ ಸ್ಯಾಮ್ ಹಾಗೂ ಆಮೋಡೆಯ ನಡುವಿನ ವೈಮನಸ್ಯ ಇದೆ ನೋಡಿ, ಅದು ಇನ್ನೂ ಕರಗಿಲ್ಲ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ ಚಾಟ್ GPTಯ ಹಿಂದೆ ಮೈಕ್ರೋಸಾಫ್ಟ್ ಇದೆ, ಹಾಗೆ ಆಂಥ್ರೋಪಿಕ್ನ ಹಿಂದೆ ಗೂಗಲ್ ನಿಂತಿದೆ. ಹೀಗಾಗಿ ಈ ಎರಡೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೈತ್ಯಾಕಾರವಾಗಿ ಬೆಳೆಯುತ್ತವೆ, ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಕೂಡ ಮಾಡುತ್ತವೆ. ಅದು ಆ ವೇದಿಕೆಯಲ್ಲಿ ಎದ್ದು ಕಾಣ್ತಾ ಇತ್ತು. ಎರಡು ದೊಡ್ಡ ಕಂಪನಿಗಳ CEOಗಳು ಹಾಗೆ ಸಾರ್ವಜನಿಕವಾಗಿ ವೈಮನಸ್ಯವನ್ನು ತೋರಿಸ್ತಾ ಮುಷ್ಟಿ ಬಿಗಿ ಹಿಡಿದು ನಿಂತಿದ್ದು ಒಂಥರ ವಿಚಿತ್ರವಾಗಿ ಕೂಡ ಕಾಣ್ತಾ ಇತ್ತು. ಆ ಬಗ್ಗೆ ಆ ನಂತರ ಪ್ರತಿಕ್ರಿಯೆ ಕೊಟ್ಟ ಸ್ಯಾಮ್, ವೇದಿಕೆಯಲ್ಲಿ ಮೋದಿ ನನ್ನ ಕೈ ಹಿಡಿದು ತೋಳ ಮೇಲಕ್ಕೆತ್ತಿದ್ರು. ಅಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ, ಯಾಕೆ ಹಾಗೆ ಕೈ ಹಿಡಿಬೇಕು ಅನ್ನೋದು ಕೂಡ ಗೊತ್ತಾಗಲಿಲ್ಲ, ನಾನು ಗೊಂದಲಕ್ಕೆ ಬಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಆ ಘಟನೆ ಎರಡು ಸಂಸ್ಥೆಗಳ ನಡುವಿನ ಕಾಂಪಿಟೇಷನ್, ಕೋಲ್ಡ್ ವಾರ್ ಮತ್ತು ರೈವಲ್ರಿಯನ್ನು ಜಗತ್ತಿಗೆ ತೋರಿಸ್ತಾ ಇತ್ತು.
ಇನ್ನು ಅಲ್ಲಿ ChatGPT ಆಂಥ್ರೋಪಿಕ್ಗಳ ಬಗ್ಗೆ ಹೇಳಿ ನಮ್ಮ ಸರ್ವಂ ಬಗ್ಗೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ChatGPTಯನ್ನು ನೀವು ಇಂಗ್ಲೀಷಲ್ಲಿ ಹೇಗೆ ಬಳಕೆ ಮಾಡ್ತಿರೋ ಹಾಗೆ ಸರ್ವಂ AI ನಮ್ಮ ಸ್ಥಳೀಯ ಭಾಷೆಗಳಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡುತ್ತೆ. ವಿಡಿಯೋ ಜನರೇಷನ್, ವಾಯ್ಸ್ ಡಬ್ಬಿಂಗ್ ಎಲ್ಲವನ್ನು ಕೂಡ ಕನ್ನಡ, ತೆಲುಗು, ತಮಿಳ್ ಸೇರಿದಂತೆ ಭಾರತೀಯ ಭಾಷೆಗಳಲ್ಲಿ ಸುಂದರವಾಗಿ ಸರ್ವಂ ಮಾಡಿಕೊಡುತ್ತೆ. ಅದು ಇನ್ನು ಸ್ವಲ್ಪ ಅಪ್ಡೇಟ್ ಆಗಬೇಕು. ಆದರೆ ಸರ್ವಂ ಭಾರತೀಯ ಭಾಷೆಗಳಿಗೊಂದು AI ಮಾಡಲೇಬೇಕು ಅನ್ನೋ ನಮ್ಮ ಆಸೆ ಏನಿತ್ತು ಅದನ್ನು ಈಡೇರಿಸ್ತಾ ಇದೆ. ಅಲ್ಲಿ ಸರ್ವಂ ಕೂಡ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತಾ ಇತ್ತು. ಇದೆಲ್ಲದರ ನಡುವೆ ಜಗತ್ತಿನ ಗಮನ ಸೆಳೆದಿದ್ದು 8 ವರ್ಷದ ಅತಿ ಕಿರಿಯ AI ತಜ್ಞ ರಣವೀರ್ ಸಚ್ದೇವ. ಈ ಬಾಲ ಪ್ರತಿಭೆ ಗ್ಲೋಬಲ್ ಲೇಖಕ ಮತ್ತು TEDx ಸ್ಪೀಕರ್ ಕೂಡ. ಆರ್ ಯು ಬಾರ್ನ್ ವಿತ್ AI ಅನ್ನೋ ಪುಸ್ತಕದ ಲೇಖಕ ಕೂಡ ಇದೇ ಬಾಲಕನೇ. IIT ದೆಹಲಿಯಿಂದ ರೋಬೋಟಿಕ್ಸ್ ಮತ್ತು AI ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದ್ದಾರೆ. ರಣವೀರ್ AI ಸಮಿಟ್ ಅಲ್ಲಿ ಕೀನೋಟ್ ಭಾಷಣವನ್ನು ಮಾಡಿದ್ರು. ಸುಂದರ್ ಪಿಚಾಯ್ ಮತ್ತು ಸ್ಯಾಮ್ ಆಲ್ಟ್ಮನ್ ಅವರನ್ನ ಭೇಟಿಯಾದರು ಮತ್ತು ಅಲ್ಲಿ ವಿಶೇಷವಾಗಿ ಈ 8 ವರ್ಷಗಳ ಪ್ರತಿಭೆ ಗಮನ ಸೆಳೀತಾ ಇತ್ತು. ಇನ್ನು ಗೆಳೆಯರೆ, AI ಸಮಿಟ್ನ ಉದ್ದೇಶ ಮತ್ತು ಅದರಿಂದ ಭಾರತಕ್ಕೆ ಆಗಲಿರುವ ಲಾಭಗಳೇನು ಅನ್ನೋದು. ಇವತ್ತು ಜಗತ್ತಿನ IT, AI ಹಾಗೂ ಡೇಟಾ ದಿಗ್ಗಜ ಕಂಪನಿಗಳು ಭಾರತದ ಕಡೆ ಮುಖ ಮಾಡ್ತಾ ಇವೆ. ಇದಕ್ಕೆ ಕಾರಣ ಕೂಡ ಸರಳ. ಭಾರತದಲ್ಲಿ ಅತಿ ಹೆಚ್ಚು ಟ್ಯಾಲೆಂಟ್ ಇದೆ. ನಿಮಗೆ ಗೊತ್ತಿರಲಿ, ಜಗತ್ತಿಗೆ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಕೊಡ್ತಾ ಇರೋದು ಭಾರತನೇ. ಹಾಗೆ ಇವತ್ತು ಯಾವ ಸಂಸ್ಥೆಗಳನ್ನ ಟೆಕ್ ದಿಗ್ಗಜರು ಅಂತ ಕರಿತಿದೀವೋ ಅದರ ಬಹುಮುಖ್ಯ ಜವಾಬ್ದಾರಿಯನ್ನ ಭಾರತೀಯ ಪ್ರತಿಭೆಗಳೇ ಹೊತ್ತಿವೆ. ಇದು ಭಾರತದಲ್ಲಿ ದೊಡ್ಡ ಟ್ಯಾಲೆಂಟ್ ಪೂಲ್ ಇದೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಇನ್ನು ನಮ್ಮ ಜನಸಂಖ್ಯೆ ಇದೆಯಲ್ಲ 146 ಕೋಟಿ. ಇದರಿಂದ ಅವರಿಗೆ ದೊಡ್ಡ ಮಾರ್ಕೆಟ್ ಹಾಗೂ ದೊಡ್ಡ ಪ್ರಮಾಣದ ಡೇಟಾ ಕೂಡ ಸಿಗೋದ್ರಿಂದ AI ಮಾಡೆಲ್ಗಳ ಟ್ರೈನಿಂಗ್ಗೆ ಇದು ಸಹಾಯ ಮಾಡುತ್ತೆ. ಇನ್ನು ಭಾರತದ ಸರ್ಕಾರ ಕೂಡ ಇಂಡಿಯಾ AI ಮಿಷನ್ ಮೂಲಕ ಒಂದಷ್ಟು ಇನಿಷಿಯೇಟಿವ್ಗಳನ್ನು ತಗೊಳ್ತಾ ಇದೆ. ಇದೆಲ್ಲದರ ಜೊತೆಗೆ ಗೆಳೆಯರೆ, ಅಮೆರಿಕಾದಲ್ಲಿ ಅಥವಾ ಯುರೋಪಿಯನ್ ದೇಶಗಳಲ್ಲಿ ಟ್ಯಾಲೆಂಟ್ ಇದ್ರೂ ಕೂಡ ಅಲ್ಲಿ ದೊಡ್ಡ ಜನಸಂಖ್ಯೆ ಇಲ್ಲ. ಹೀಗಾಗಿ ಅವರಿಗೆ ಡೇಟಾ ಸಿಗೋದು ಕಡಿಮೆ ಆಗುತ್ತೆ. ಡೇಟಾ ಸಿಗೋದು ಕಡಿಮೆ ಆದರೆ AIಗಳನ್ನು ಟ್ರೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಅಲ್ಲಿ ವೇತನ ಮತ್ತು ಖರ್ಚುಗಳು ಕೂಡ ಹೆಚ್ಚಿರುತ್ತೆ. ಇನ್ನು ಚೈನಾದಲ್ಲಿ ಟ್ಯಾಲೆಂಟ್ ಮತ್ತು ಡೇಟಾ ಮಾರ್ಕೆಟ್ ಎಲ್ಲ ಇದೆ. ಆದರೆ ಚೈನಾ ಮೇಲೆ ಜಗತ್ತು ನಂಬಿಕೆಯನ್ನು ಕಳ್ಕೊಂಡಿದೆ. ಹೀಗಾಗಿ ಜಗತ್ತಿಗ ಭಾರತದ ಕಡೆಗೆ ನೋಡ್ತಾ ಇದೆ. ಇದೇ ಕಾರಣದಿಂದಲೇ ಭಾರತದ ಕಡೆಗೆ ದೊಡ್ಡ ಪ್ರಮಾಣದ ಹೂಡಿಕೆಗಳು ಹರಿದು ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಈಗ ಅಮೆಜಾನ್ $35 ಬಿಲಿಯನ್, ಮೈಕ್ರೋಸಾಫ್ಟ್ $17.5 ಬಿಲಿಯನ್, ಗೂಗಲ್ನ $15 ಬಿಲಿಯನ್ ಹೂಡಿಕೆಗಳು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಭಾರತದಲ್ಲಿ ಹೆಚ್ಚು ಪುಷ್ ಅನ್ನು ಕೊಡುತ್ತವೆ. ಭಾರತದಲ್ಲಿ ಡೇಟಾ ಸೆಂಟರ್ಗಳ ಸ್ಥಾಪನೆ ಆಗುತ್ತೆ. ಇದು ಭಾರತವನ್ನು ಗ್ಲೋಬಲ್ AI ಹಬ್ ಮಾಡೋದರಲ್ಲಿ ಸಹಕಾರವನ್ನು ಕೂಡ ಕೊಡುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಭಾರತ ಪ್ಯಾಕ್ಸ್ ಸಿಲಿಕಾ ಒಪ್ಪಂದಕ್ಕೆ ಸಹಿಯನ್ನು ಕೂಡ ಹಾಕಿದೆ. ಇದು US ನೇತೃತ್ವದ ಕೂಟ ಆಗಿದ್ದು AI, ಸೆಮಿಕಂಡಕ್ಟರ್ ಮತ್ತು ಕ್ರಿಟಿಕಲ್ ಮಿನರಲ್ ಸಪ್ಲೈ ಚೈನ್ನ ಸುರಕ್ಷತೆಗೆ ಸಂಬಂಧಿಸಿದ ಕೂಟ ಇದು ಭಾರತಕ್ಕೆ ಸಾವರಿನ್ AI ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಕ್ ಸಹಯೋಗವನ್ನು ಹೆಚ್ಚು ಮಾಡುತ್ತೆ. ಈ ಸಹಿ ಬಿದ್ದ ಸಂದರ್ಭದಲ್ಲಿ US ಅಂಡರ್ ಸೆಕ್ರೆಟರಿ ಜೇಕಬ್ ಹೆಲ್ಬರ್ಗ್ ಮತ್ತು ಭಾರತದ IT ಮಂತ್ರಿ ಅಶ್ವಿನಿ ವೈಷ್ಣವ್ ಅವರು ಅದಕ್ಕೆ ಸಾಕ್ಷಿಯಾದರು. ಇದರ ಜೊತೆ ಫ್ರಾನ್ಸ್ ಸುಮಾರು 20ಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಭಾರತದ ಜೊತೆ ಸಹಿ ಹಾಕಿದೆ. AI, ಡಿಜಿಟಲ್ ಪಾರ್ಟ್ನರ್ಶಿಪ್, ಡಿಫೆನ್ಸ್, ಅಗ್ರಿಕಲ್ಚರ್, ಎನರ್ಜಿ ಮತ್ತು ಹೆಲ್ತ್ ಸೆಕ್ಟರ್ಗಳಲ್ಲಿ ಫ್ರಾನ್ಸ್ ಹಾಗೂ ಭಾರತದ ಸಹಯೋಗ ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತೆ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE AI, ಅಡ್ವಾನ್ಸ್ಡ್ ಟೆಕ್ನಾಲಜಿ ಮತ್ತು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಪ್ರಧಾನಿ ಮೋದಿ ಮತ್ತು ಶೇಖ್ ಖಾಲಿದ್ ನಡುವೆ ದ್ವಿಪಕ್ಷೀಯ ಮಾತುಕತೆಗಳಾಗಿ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಅಲ್ಲಿ ಗಟ್ಟಿಗೊಳಿಸಲಾಗಿದೆ. ಇನ್ನು ಜರ್ಮನಿ AI ಪ್ಯಾಕ್ಟ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ರೆಸ್ಪಾನ್ಸಿಬಲ್ AI ಸಹಯೋಗಕ್ಕಾಗಿ ಇಂಡಸ್ಟ್ರಿ, ರಿಸರ್ಚ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕ್ಷೇತ್ರಗಳಲ್ಲಿ ಜರ್ಮನಿ ಹಾಗೂ ಭಾರತ ಇನ್ನು ಮುಂದೆ ಸಹಯೋಗವನ್ನು ಹೊಂದಿರುತ್ತವೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ನ ಪಾರ್ಮೆಲಿನ್ ಮತ್ತು ಭಾರತದ ಪ್ರಧಾನಿ ಮೋದಿ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ಕೂಡ ಇದೇ ಸಂದರ್ಭದಲ್ಲಾಗಿವೆ ಮತ್ತು ಇಲ್ಲಿ ಜಾಯಿಂಟ್ ರಿಸರ್ಚ್, ಬೆಸ್ಟ್ ಪ್ರಾಕ್ಟೀಸಸ್ ಶೇರಿಂಗ್ ಹಾಗೂ ಕೆಪಾಸಿಟಿ ಬಿಲ್ಡಿಂಗ್ ಅಲ್ಲಿ ಎರಡು ದೇಶಗಳು ಸಹಯೋಗವನ್ನು ಹೆಚ್ಚಿಸುವ ಒಪ್ಪಂದಕ್ಕೆ ಬಂದಿವೆ. ಹಾಗೆ ಬ್ರೆಜಿಲ್ನ ಅಧ್ಯಕ್ಷ ಲುಲಾ ಅತಿ ದೊಡ್ಡ ನಿಯೋಗದೊಂದಿಗೆ ಈ AI ಸಮಿಟ್ ಅಲ್ಲಿ ಭಾಗಿಯಾಗಿದ್ರು. AI, ಡಿಜಿಟಲ್ ಪಾರ್ಟ್ನರ್ಶಿಪ್, ಡಿಫೆನ್ಸ್, ಅಗ್ರಿಕಲ್ಚರ್, ಎನರ್ಜಿ ಮತ್ತು ಹೆಲ್ತ್ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ನಿಟ್ಟಲ್ಲಿ ಭಾರತ ಮತ್ತು ಬ್ರೆಜಿಲ್ ಒಂದಷ್ಟು ಒಪ್ಪಂದಗಳಿಗೆ ಸಹಿಯನ್ನು ಹಾಕಿವೆ. ಇನ್ನು ಗೆಳೆಯರೆ, AI ಅನ್ನೋದು ನಮಗೆ ವರದಾನ ಹೇಗಾಗುತ್ತೋ ಹಾಗೆ ಪರಿಸರದ ದೃಷ್ಟಿಯಿಂದ ಒಂದಷ್ಟು ಶಾಪ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ.
ಡೇಟಾ ಸೆಂಟರ್ಗಳನ್ನು ಮಾಡೋದರಲ್ಲಿ ಒಂದಷ್ಟು ಸವಾಲುಗಳು ಕೂಡ ಇವೆ. AI ಡೇಟಾ ಸೆಂಟರ್ಗಳ ಕೂಲಿಂಗ್ಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ. ಸುಮಾರು 100 ಮೆಗಾವ್ಯಾಟ್ ಸೆಂಟರ್ಗೆ 8 ಲಕ್ಷ ಲೀಟರ್ಗಳ ನೀರಿನ ಅಗತ್ಯ ಇರುತ್ತೆ. 2025ರಲ್ಲಿ 150 ಬಿಲಿಯನ್ ಲೀಟರ್ಗಳಷ್ಟು ನೀರಿನ ಬಳಕೆ ಆಗಿದೆ. 2030ರಲ್ಲಿ ಇದು ದುಪ್ಪಟ್ಟಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಭಾರತದಲ್ಲಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ನಮ್ಮ ಮದ್ರಾಸ್ IIT ಸಮುದ್ರದ ನೀರನ್ನು ಬಳಸಿ ಕೂಲಿಂಗ್ಗೆ ವ್ಯವಸ್ಥೆಗಳನ್ನು ಮಾಡೋ ಬಗ್ಗೆ ಸಂಶೋಧನೆಗಳನ್ನು ಮಾಡಿದೆ. ಇದು ಸಾಧ್ಯ ಆಗಬೇಕು ಅಂದರೆ ಡೇಟಾ ಸೆಂಟರ್ಗಳನ್ನು ಕಡಲ ತೀರದ ನಗರಗಳಲ್ಲಿ ಮಾಡಬೇಕಾಗುತ್ತೆ. ಸಮುದ್ರದ ಆಳದಲ್ಲಿನ ನೀರನ್ನು ಬಳಸಿ ಡೇಟಾ ಸೆಂಟರ್ಗಳನ್ನು ಕೂಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೂ ಅಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳಿವೆ, ಅದಿನ್ನೂ ಪರಿಪೂರ್ಣ ಅಂತ ಅನ್ನಿಸ್ಕೊಂಡಿಲ್ಲ. ಈ ನೀರಿನ ಸಮಸ್ಯೆಯನ್ನು ರಿನ್ಯೂಯಬಲ್ ಮತ್ತು ಸಸ್ಟೈನಬಲ್ ತಂತ್ರಜ್ಞಾನ ಬಳಸಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ಆ ಬಗ್ಗೆ ಭಾರತ ಪರಿಸರಕ್ಕೆ ಹಾನಿಯಾಗದಂತೆ ನೀರನ್ನು ಬಳಸೋದಕ್ಕೆ ಕೂಡ ಕಲಿಬೇಕು. ಒಟ್ಟಾರೆ ಗೆಳೆಯರೆ, 16ನೇ ತಾರೀಖು ಆರಂಭಗೊಂಡು 20ನೇ ತಾರೀಖು ಮುಕ್ತಾಯಗೊಂಡ ಈ AI ಸಮಿಟ್ ಭಾರತಕ್ಕೆ ದೊಡ್ಡ ಮಟ್ಟದ ಅವಕಾಶದ ಬಾಗಿಲುಗಳನ್ನು ತೆಗಿತಾ ಇದೆ. ಈ ಹಿಂದೆ ಪೆಟ್ರೋಲಿಯಂ ನಿಕ್ಷೇಪಗಳಿದ್ದ ದೇಶಗಳು ಹಾಗೂ ಪೆಟ್ರೋಲಿಯಂ ಮೇಲೆ ಹಿಡಿತವನ್ನು ಇಟ್ಟುಕೊಂಡಿದ್ದ ದೇಶಗಳನ್ನು ಪವರ್ಫುಲ್ ದೇಶಗಳು ಅಂತ ಹೇಳ್ತಾ ಇದ್ರು. ಇನ್ನು ಮುಂದಿನ ದಿನಗಳಲ್ಲಿ AI, ಟೆಕ್, ಡೇಟಾ ಹಾಗೂ ಡಿಜಿಟಲ್ ಕ್ಷೇತ್ರಗಳ ಮೇಲೆ ಯಾರು ಆಧಿಪತ್ಯವನ್ನು ಸಾಧಿಸ್ತಾರೆ ಆ ದೇಶಗಳು ಅತ್ಯಂತ ಬಲಿಷ್ಠ ದೇಶಗಳು ಅನ್ನಿಸ್ಕೊಳ್ತವೆ. ಆ ನಿಟ್ಟಲ್ಲಿ ಭಾರತ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಈ ಸಮ್ಮೇಳನದಿಂದ ಭಾರತಕ್ಕೆ ಸಾಕಷ್ಟು ಹೂಡಿಕೆಗಳ ಭರವಸೆಗಳು ಬಂದಿವೆ. ಆ ಭರವಸೆಗಳೆಲ್ಲ ಕಾರ್ಯರೂಪಕ್ಕೆ ಬರಲಿ. ಭಾರತದ ಯುವಕರಿಗೆ, ಟ್ಯಾಲೆಂಟ್ಗೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಸುವ ಕೆಲಸ ನಡೀಲಿ. ಇನ್ನು ಸಣ್ಣ ಪುಟ್ಟ ಅವ್ಯವಸ್ಥೆಗಳು, ಅಪಸವ್ಯಗಳು ನಮ್ಮಲ್ಲಿ ನಡೀತಾ ಇರುತ್ತವೆ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಏನಿಲ್ಲ. ಒಟ್ಟಾರೆ ಈ ಸಮ್ಮೇಳನ ಯಶಸ್ಸನ್ನು ಪಡ್ಕೊಂಡಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಇದು ಗೆಳೆಯರೆ AI ಸಮ್ಮೇಳನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.